SSLC ಮಾರ್ಚ್ ನಡೆದಿರತಕ್ಕಂಥ ಪರೀಕ್ಷೆ ಆ ಒಂದು ಪ್ರಶ್ನೆ ಪತ್ರಿಕೆ ಇದು. ಅದು ಎಷ್ಟನೇ ಇಸ್ವಿಯಲ್ಲಿ ಅಂದ್ರೆ 2019. ಈಗಾಗಲೇ 2018ರ ಪ್ರಶ್ನೆ ಪತ್ರಿಕೆಯನ್ನ ಮುಗಿಸ್ಕೊಂಡಿವಿ. ಅದರಲ್ಲಿ ನಿಮ್ಮ ಒಂದು ಈ ಬದಲಾವಣೆ ಸಿಲೆಬಸ್ ಅಂದ್ರ ರೆಡಿಷನ್ ಆಗ್ಯದಲ್ಲ, ಕಡಿತಗೊಳಿಸಿದ ಸಿಲೆಬಸ್ಕ್ಕ ಅನುಗುಣವಾಗಿ ಎಷ್ಟು ಪ್ರಶ್ನೆಗಳು ಬರ್ತಾವ ಅವೆಲ್ಲ ಬರ್ಕೊಂಡಿವಿ. ಅವೆಲ್ಲ ಬಿಡಿಸಿ ನೋಡಿ ಯಾವ ರೀತಿ ಹೇಗೆ ಬಿಡಿಸ್ಬೇಕು ಅನ್ನುವಂಥದ್ದು. ಇಂದು SSLC ಪರೀಕ್ಷೆ ಮಾರ್ಚದಲ್ಲಿ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಅದು ಎಷ್ಟನೇ ಇಸ್ವಿಯಲ್ಲಿ ಅಂದ್ರ 2019ರಲ್ಲಿ 2019ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದರಲ್ಲಿ ಈ ನಿಮಗ ಕಡಿತಗೊಳಿಸಲಾದ ಅಭ್ಯಾಸಕ್ಕ ಅನುಗುಣವಾಗಿ ಇದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ಕೊಳ್ಳೋಣ. ಪ್ರಶ್ನೆ 1 ಏನಂತ ಕೊಟ್ರು ಅಂದ್ರ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದ್ರ ಆಪ್ಷನ್ಸ್ ನಲ್ಲಿ ಇರುವಂತಹ ಪ್ರಶ್ನೆಗಳು. 1ನೇದಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN = 24 - 3n ಅಂತ ಕೊಟ್ಟಾರ. ಒಂದು ಸಮಾಂತರ ಶ್ರೇಣಿ ಅದ, ಅದ್ರಾಗ ಎನ್ನನೇ ಪದ ಇಂತಿಷ್ಟು ಅಂತ ಕೊಟ್ರು. ಎಷ್ಟು ಅಂದ್ರ AN = 24 - 3n ಅಂತ ಕೊಟ್ರು. ಇಲ್ಲಿ ಆದಾಗ ಆ ಶ್ರೇಣಿಯ ಎರಡನೇ ಪದ ಎಷ್ಟು ಅಂತ ಕೇಳ್ತಾರ ಅವ್ರು. ಇದು ಕೊಟ್ಟು ಇದೇ ಕೊಡ್ಬೇಕು ಅಂತೇನಿಲ್ಲ, ಬದಲಾವಣೆ ಆಗ್ಬಹುದು. AN = 3n + 5 ಅಂತ ಹಿಂಗ್ ಕೊಡ್ಬಹುದು. ಮಾಡಲ್ ಹಿಂಗೆ ಇರುತ್ತೆ. AN ಬೆಲೆ ಕೊಟ್ಟಿರ್ತಾರೆ. ಕೊಟ್ಟ ಬಳಕ ಇಲ್ಲಿ ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಅಂತ ಹಿಂಗ್ ಕೇಳ್ತಾರೆ. ಇವಾಗ ಎರಡನೇ ಪದ ಯಾವ ರೀತಿಯಾಗಿ ಬಿಡಿಸ್ತೀವಿ, ಮುಂದಾದ ಪ್ರಶ್ನೆ ಬದಲಾಗಿತ್ತಂದ್ರ ಎಷ್ಟನೇ ಪದ ಕೇಳಿರ್ತಾರ ಅಷ್ಟನೇ ಪದ ತಗೊಂಡು ಎನ್ನಿದ್ದಲ್ಲಿ ಆ ಸಂಖ್ಯೆ ಕೊಟ್ಟಿರ್ತಕ್ಕಂತ ಸಂಖ್ಯೆ ತುಂಬಿ ಬಿಡಿಸಿದ್ರ ಇದು ಉತ್ತರ ಯಾವುದು ಅನ್ನೋದು ಗೊತ್ತಾಗತ್ತೆ. ಈಗ ನಿಮಗ್ ಕೊಟ್ಟಿದ್ದ ಏನ್ ಕೊಟ್ರ ಅವರು ಅಂತಂದ್ರ AN = 24 - 3n ಅಂತ ಕೊಟ್ಟಾರ. ಇದರಲ್ಲಿ ನಿಮಗೆ ಎಷ್ಟನೇ ಪದ ಕೇಳಕತ್ತಾರ ಅವರು ಅಂತಂದ್ರ ಎರಡನೇ ಪದ ಎಷ್ಟು ಅಂತ ಕೇಳತ್ತಾರ. ಎಷ್ಟನೇ ಪದ? ಎರಡನೇದ್ದು. ಇಲ್ಲಿ ಮೂರನೇದು ಕೇಳಿದ್ರ ಮೂರನೇದ್ದು, ನಾಲ್ಕನೇದು ಕೇಳಿದ್ರ ನಾಲ್ಕನೇದ್ದು, ಹತ್ತನೇದು ಕೇಳಿದ್ರ ಹತ್ತನೇದ್ದು, ಎಷ್ಟನೇದು ಕೇಳಿರ್ತಾರ ಅಷ್ಟನೇ ಪದ ತಗೊಂಡು A2 ನಿಮ್ಗ ಎರಡನೇ ಪದ ಕೇಳ್ಯಾರಿ. 24 - 3 ಎನ್ನದ ಬೆಲೆ ಎಷ್ಟಿರುತ್ತೆ ಅಷ್ಟು ಬರಿಬೇಕು ಇಲ್ಲಿ. ಹಾಗಾದ್ರ 24 - 3 2 6. 24ರಾಗ 6 ಕಳೆದ್ರೆ ಎಷ್ಟಾಗತ್ತೆ? 18 ಅಂತ ಬಂತು. ಆಪ್ಷನ್ A ಏನಾಗತ್ತೆ ಇಲ್ಲಿ? ಸರಿ ಆಗತ್ತೆ. ಆಪ್ಷನ್ A 18. ಎರಡನೇದು ಸಮಸ್ಯೆ ಏನ್ ಕೊಟ್ರು ಅಂತಂದ್ರ 2x + 3y - 9 = 0 ಮತ್ತು 4x + 6y - 18 = 0. ಇವೆರಡು ಸಮೀಕರಣ ಕೊಟ್ಟಾರ. 2x + 3y - 9 = 0 ಮತ್ತು 4x + 6y - 18 = 0. ಈ ಎರಡೂ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳ್ತಾರ ಅವರು. ಈ ಸಮೀಕರಣ ಕೊಟ್ಟಿದ್ರಲ್ಲ, ಈ ಸಮೀಕರಣ ಪ್ರತಿನಿಧಿಸತಕ್ಕಂತ ರೇಖೆಗಳು. ನಿಮಗ ರೇಖೆಗಳು ಮೂರು ರೀತಿಯಲ್ಲಿ ಪ್ರತಿನಿಧಿಸ್ತಾವ. ಒಂದನೇದು ಯಾವುದು ಅಂತಂದ್ರ ಛೇದಿಸುವ ರೇಖೆಗಳು, ಎರಡನೇದು ಯಾವುದು ಅಂತಂದ್ರ ಸಮಾಂತರ ರೇಖೆಗಳು, ಮೂರನೇದ್ದು ಐಕ್ಯವಾಗುವ ರೇಖೆಗಳು, ಇನ್ನೊಂದು ಕೊಟ್ಟಿದ್ದದ ಪರಸ್ಪರ ಲಂಬ ರೇಖೆಗಳು. ಆದ್ರ ಇದರಲ್ಲಿ ಯಾವುದು ಅಂತ ಕೇಳ್ತಾರ. 4 ಉತ್ತರಗಳಲ್ಲಿ ಯಾವದಾಗತ್ತೆ ಇದನ್ನ ನೋಡ್ಕೊಳ್ಳೋಣ. 2x + 3y - 9 = 0. ಇದು A1. 2 B1 ತಗೊಂಡ್ರ 3, C1 ತಗೊಂಡ್ರ -9. ಇವು ಒಂದೇ ಬಗೆಯಾಗಿಲ್ಲಲ್ಲ. ಇಲ್ಲಂದ್ರ ನೇರವಾಗಿ A1 ಬೆಲೆ 2,
B1 ದ ಬೆಲೆ 3, C1 ದ ಬೆಲೆ -9 ಬರ್ಕೋಬೇಕು. ಇದು 1ನೇ ಈಕ್ವೇಶನ್. ಇದು ಇನ್ನು 2ನೇದ್ದು 4x 6y + 6y -18 ಅಂತ ಕೊಟ್ಟಾರ. 4, 6, 18 ಒಂದೇ ಮಗ್ಗಿಯೊಳಗ ಅದಾವ, ಒಂದೇ ಟೇಬಲ್ದಲ್ಲಿ ಬರುತ್ತೆ. ಎಷ್ಟರಿಂದ ಅಂದ್ರ 2ರಿಂದ ಭಾಗಿಸೋಣ. 2ರ ಮಗ್ಗಿಯೊಳಗೆ ಬರುತ್ತಲ್ಲ, ಇದು 2ರಿಂದ ಭಾಗಿಸಿ ಅಂತ ತಗೊಂಡ್ರ 2 2 4 ಆಗುತ್ತೆ, 2 3 6 ಆಗುತ್ತೆ, 2 9 18 ಆಯ್ತು, 0. A2 ಅಂತ ಬರೆಯೋಣ. A2 ಅಂದ್ರ 2, B2 ಅಂತ ತಗೊಳ್ಳೋಣ. B2 ಅಂದ್ರ 3, C2 ಅಂತ ಬರ್ಕೊಳ್ಳೋಣ. ಇಲ್ಲಿ C2 ಅಂದ್ರ -9. ಈಗ ಇಲ್ಲೇ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. A1 ಎಷ್ಟದ ಅಷ್ಟೇ A2 ಅದ ನೋಡ್ರಿ, 2ಕ್ಕ 2, ಹೌದಲ್ಲ. B1 ಎಷ್ಟದ B2 ಅಷ್ಟೇ ಅದ, C1 ಎಷ್ಟದ C2 ಅಷ್ಟೇ ಅದ, ಹೌದಲ್ಲ. ಇದ್ರು -9, ಇದನ್ನು -9 ಅಲ್ಲ. A1/A2 = B1/B2 = C1/C2. 3 ರೇಖೆಗಳು ಏನಾಗ್ತಾವ? ಈಕ್ವಲ್ ಅದಾವ. 2 2, 3 3, -9 -9, ಇವು 3 ಸಮ ಬರ್ತಾವಿಲ್ಲ. ಇವು ಅಂದ್ರ A1/A2 = B1/B2 = C1/C2 ಇತ್ತು ಅಂದ್ರ ರೇಖೆಗಳು ಏನಾಗ್ತಾವಲ್ಲಿ? ರೇಖೆಗಳು ಐಕ್ಯವಾಗುವ ರೇಖೆಗಳು ಅಂತ. ಅಂದ್ರ ಆಪ್ಷನ್ ಯಾವ್ದು ಸರಿಯಾಗತ್ತೆ? ಇಲ್ಲಿ ಆಪ್ಷನ್ ಡಿ ಸರಿಯಾಗ್ತದ ಅಂತ. ಆಪ್ಷನ್ ಡಿ ಸರಿಯಾದ ಉತ್ತರ. ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯು, ಅಂದ್ರ ಒಂದು ವೃತ್ತ ಅದ, ಇದು ಕೇಂದ್ರ ಬಿಂದು ಅದ. ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಅಂದಿಲ್ಲಲ್ಲಿ ವೃತ್ತದ 2 ಬಿಂದುಗಳು, ಇಲ್ಲೊಂದು ಬಿಂದು ಅದಂತ ಇರ್ಲಿ, ಇಲ್ಲೊಂದು ಬಿಂದು ಅದಂತ ಇರ್ಲಿ, ಈ 2 ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆ ಅಂತ. ಇದು ವೃತ್ತ, ಇದು ಕೇಂದ್ರ ಬಿಂದು. ವೃತ್ತದ ಇದು ಎ ಬಿಂದು, ಇದೊಂದು ಬಿ ಬಿಂದು. ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯು, ಇದಕ್ಕೆ ಏನಂತ ಕರಿತೀವಿ ನೋಡೋಣ. ಇಲ್ಲಿ ಜ ಅಂತ ಕೊಟ್ಟಾರ, ಬಿ ವೃತ್ತ ಛೇದಕ ಅಂತ ಕೊಟ್ಟಾರ, ಸಿ ವೃತ್ತ ಸ್ಪರ್ಶಕ ಅಂತ ಕೊಟ್ಟಾರ, ಡಿ ತ್ರಿಜ್ಯ ಅಂತ ಕೊಟ್ಟಾರ. ಇವು 4ರಲ್ಲಿ ಯಾವ್ದು ಉತ್ತರ ಸರಿಯಾಗತ್ತೆ? ಬಿ ಉತ್ತರ ಸರಿಯಾಗತ್ತೆ. ವೃತ್ತ ಛೇದಕ ಏನಾಗತ್ತೆ ಅಲ್ಲಿ? ವೃತ್ತ ಛೇದಕ ಅಂತ. ವೃತ್ತ ಛೇದಕ. ಯಾಕಂದ್ರೆ ಜ ಅಲ್ಲ, ಜ ಏನಾಗತ್ತೆ ಅಂತಂದ್ರ ಇಷ್ಟೇ ಇರುತ್ತೆ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದು ಎಳದೇ ಇರ್ತೀವಿ ಅಷ್ಟೇ. ಇದು ಹಾಯ್ದು ಹೋಗ್ಯದ ಅಂತ ಹೇಳ್ಯಾರ ಅವ್ರು. ಒಂದು ರೇಖೆ ವೃತ್ತದ 2 ಬಿಂದುಗಳ ಮುಖಾಂತರ ಹಾಯ್ದು ಹೋಗ್ಬಿಟ್ಟದಂದ್ರ ಈ ರೀತಿಯಾಗ್ಯದ. ಈ ರೀತಿಯಾಗಿದ್ದಾಗ ವೃತ್ತ ಛೇದಕ ಆಗತ್ತೆ, ಜ ಆಗಲ್ಲ. ವೃತ್ತ ಸ್ಪರ್ಶಕ ಅಂದ್ರ ಒಂದೇ ಬಿಂದುವಿನಲ್ಲಿ ಟಚ್ ಆಗತ್ತೆ, ಅದನ್ನೂ ಅಲ್ಲ. ತ್ರಿಜ್ಯ ಅಂದ್ರ ಕೇಂದ್ರದಿಂದ ಪರದೆ ತರ ಎಳೆದಿರ್ತೀವಿ, ಅದು ಅಲ್ಲ. ಹಾಗಾದ್ರ ವೃತ್ತ ಛೇದಕ ಸರಿಯಾದ ಉತ್ತರ ಇಲ್ಲಿ. 4ನೇ ಪ್ರಶ್ನೆ. 4ನೇದ್ದು ಏನದ ಅಂತಂದ್ರ, ಒಂದು ವೃತ್ತದ ವಿಸ್ತೀರ್ಣ ಕೊಟ್ರ. ವೃತ್ತದ ವಿಸ್ತೀರ್ಣ ಎಷ್ಟದ ಅಂತ ಹೇಳ್ಯಾರ. 49 π ಅಂತ ಕೊಟ್ರು. ಆ ನಂತರ ಇದರ ಚದರಮಾನಗಳು, ಇಷ್ಟು ಚದರಮಾನಗಳು ಅದಾವ ಒಂದು ವೃತ್ತದ. ಆ ವೃತ್ತದ ವಿಸ್ತೀರ್ಣ 49 π ಚದರಮಾನಗಳು. ಅದರ ಪರಿಧಿಯು, ವೃತ್ತ ಬೇರೆ, ಅದರ ಪರಿಧಿ ಇಲ್ಲಿ ತೆಗಿತ ನೋಡ್ರಿ. ಇದು ವೃತ್ತ ಅದ ಅಂತ ಇರ್ಲಿ, ಇದು ಕೇಂದ್ರ ಬಿಂದು. ಈ ಒಳಗಿನ ಜಾಗಿನದಲ್ಲ ಇದು. ಈ ಒಳಗಿಂದು ಪ್ರದೇಶದ ಎಷ್ಟು ಪ್ರದೇಶದ ಅನ್ನುವಂಥದ್ದು ಕಂಡುಹಿಡಿಬೇಕು. ವಿಸ್ತೀರ್ಣ. ಪರಿಧಿ ಅಂತಂದ್ರ ಈ ಮೇಲ್ಗಡೆ ಇರುತ್ತಲ್ಲ, ಇದು ಈ ರೇಖೆನದ ನೋಡಿದ್ರು, ಈ ರೇಖೆಕ್ ಪರಿಧಿ ಐತಿ. ಇದು ಎಷ್ಟು ಉದ್ದದ ಅಂತ ಕೇಳ್ತಾರ ಅವ್ರು. ಇಲ್ಲಿದಿಂದ
ಹೀಗೆ ಹಾಯ್ದು ಮತ್ತೆ ಇಲ್ಲಿಗೆ ಬಂದು ಮುಟ್ಟದೇವಲ್ಲ, ಇದು ಪರದಿ. ಇದು ಎಷ್ಟು ಉದ್ದ ಆಗತ್ತೆ? 49 ಪೈ ವಿಸ್ತೀರ್ಣ ಇದ್ರ ಪರಿಧಿ ಎಷ್ಟಾಗ್ತದ ಅಂತ ಕೇಳ್ತಾರ. ಹಾಗಾದ್ರ ಇಲ್ಲಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಬರುತ್ತೆ. ಹೌದಾ? ಇದು ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂತ ಸೂತ್ರ. ಇದು ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣ ಕೊಟ್ಟಾರ ನಿಮಗ 49 ಪೈ ಅಂತ ಕೊಟ್ಟಾರ. ಕೊಟ್ರಲ್ಲ ಇಲ್ಲೆಕ್ಕದ 49 ಪೈ. ಇದಕ್ಕ ವೃತ್ತದ ವಿಸ್ತೀರ್ಣ ಬರದೇವು. ವೃತ್ತದ ವಿಸ್ತೀರ್ಣ ಇಲ್ಲಿ ಬರದೇವಿ. ಇನ್ನ ಪೈ ಆರ್ ಸ್ಕ್ವೇರ್ ಇಲ್ಲಿ ಬರ ಪೈ ಆರ್ ಸ್ಕ್ವೇರ್. ಈ ಪೈಕ ಇದಕ್ಕ ಹೋಯ್ತು. ಆರ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬತ್ತು? 49. ಹಾಗಾದ್ರ ಆರ್ ಈಕ್ವಲ್ ಟು ಎಷ್ಟಾಗತ್ತೆ? ರೂಟ್ ಆಫ್ 49 ಆಗತ್ತೆ. 6ರ ವರ್ಗಮೂಲ ತೆಗೆದು ಹೊರಗೆ ತೆಗೆದು ಇದಕ್ಕೆ ಹಾಕಿವಿ. ರೂಟ್ ಆಫ್ 49 ಆಯ್ತು. ಆರ್ ಈಕ್ವಲ್ ಟು ಎಷ್ಟು ಬತ್ತು? 7 ಮಾನಗಳು ಅಂತ ಬಂತು. ಆರ್ ಅಂದ್ರ ತ್ರಿಜ್ಯ, ರೇಡಿಯಸ್ ಅಂತ ಕರಿತೀವಿ. ಆರ್ ಅಂದ್ರ ತ್ರಿಜ್ಯ. ಇದರದು ತ್ರಿಜ್ಯ ಸಿಕ್ತು ನಮಗ. ಇನ್ನು ಮುಂದೆ ಏನ್ ಮಾಡ್ಲಿಕ್ ಬರುತ್ತೆ ಅಂದ್ರ ಪರಿಧಿ ಕಂಡುಹಿಡ್ಲಿಕ್ಕೆ ಬರ್ತದ. ವೃತ್ತದ ಪರಿಧಿ. ವೃತ್ತದ ಪರಿಧಿ ಕಂಡುಹಿಡಿಬೇಕಾದ್ರ 2 ಪೈ ಆರ್ ಅಂತ ಬಂತು. ವೃತ್ತದ ಪರಿಧಿ, ಅದಕ್ಕ ಸರ್ಕಂಫೆರೆನ್ಸ್ ಅಂತ ಕರಿತೀವಿ. ನೀವು ಇಲ್ಲಿ ಸಿ ಈಕ್ವಲ್ ಟು 2 ಪೈ ಆರ್ ಅಂತ ಹಾಕಿರ್ತೀರಿ ನೋಡ್ರಿ, ಅದೇ ಸೂತ್ರ ಇದು. ವೃತ್ತದ ಪರಿಧಿ ನಿಮ್ಗ ಅದೇ ಕೇಳ್ಯಾರ, ಅದರ ಪರಿಧಿಯು. ಹಂಗಾದ್ರ ವೃತ್ತದ ಪರಿಧಿ ಈಕ್ವಲ್ ಟು 2 ಪೈ ಆರ್. 2ಕ್ಕ 2 ಪೈ ಅಂತ ಬರ್ಯಾನು ಇಂಟು ಆರದ ಬೆಲೆ ಕಂಡಿಡಿದ್ರಿ ನೋಡ್ರಿ ಅಲ್ಲಿ 7 ಅಂತ. ಹಾಗಾದ್ರ 7 2 ಎಷ್ಟಾಗತ್ತೆ? 14 ಆಯ್ತು. 14 ಇದೊಂದು ಪೈ ಅಂದ್ರ ವೃತ್ತದ ಪರಿಧಿ ಎಷ್ಟಾಗತ್ತೆ ಅಲ್ಲಿ? 14 ಪೈ ಅಂತ ಆಗತ್ತೆ. ಆಪ್ಷನ್ ಯಾವ್ದಾಗತ್ತೆ ನೋಡ್ರಿ ಇದ್ರಲ್ಲಿ? ಸಿ ಆಪ್ಷನ್ ಸರಿಯಾಗತ್ತೆ. ಆಪ್ಷನ್ ಸಿ. ಅಂದ್ರ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಇದರ ಬೈಜಿಕ ರೂಪ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 30. ಇದು ಅಲ್ಲ. ಎಕ್ಸ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 30. ಇದನ್ನು ಅಲ್ಲ. ಎಕ್ಸ್ ಬ್ರಾಕೆಟ್ ಎಕ್ಸ್ ಮೈನಸ್ 3 ಈಕ್ವಲ್ ಟು 30. ಇದು ಅಲ್ಲ. ಆಪ್ಷನ್ಸ್ ಡಿ ಸರಿಯಾಗುತ್ತೆ. ಯಾಕಂದ್ರ 2 ಅನುಕ್ರಮ, ಮೊದಲನೇ ಅನುಕ್ರಮ ಪೂರ್ಣಾಂಕ ಸಂಖ್ಯೆ 5 ಅದಲ್ಲ, ಇಲ್ಲಿ 5ರ ಬದಲಿ ನಮಗ್ ಗೊತ್ತಿಲ್ಲ ಅಂತ ಎಕ್ಸ್ ಅಂತ ತಗೊಂಡಿದ್ವಿ. ಮುಂದ 6 ಬರ್ಬೇಕು. 5ರಿಂದ 6 ಬರ್ಬೇಕು ಅಂದ್ರ 1 ಅಂತರ ಅದ. ಅದಕ್ಕ ಮೊದಲನೇ ಪದದಲ್ಲಿ ಎಕ್ಸ್ 1 ಕೂಡಿಸಿವ್ ನಾವು. ನಿಮ್ ಮೊದಲನೇ ಪದ ಎಕ್ಸ್, ಎರಡನೇ ಪದ 1 ಕೂಡಿಸ್ತೀವಿ ಅಂದ್ರ ಎಕ್ಸ್ ರಾಗ 1 ಕೂಡಿಸ್ತೀವಿ. ಎಕ್ಸ್ ಪ್ಲಸ್ 1 ಆಗತ್ತೆ. ಇವೆರಡು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? ಅಲ್ಲಿ 30 ಬರುತ್ತೆ. ಅದಕ್ಕಾಗಿ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 30. ಆಪ್ಷನ್ ಡಿ ಇದರಲ್ಲಿ ಸರಿಯಾದ ಉತ್ತರ ಅಂತ. ಏನದ ಇಲ್ಲಿ ನೋಡ್ಕೊಳ್ಳೋಣ. 6ನೇದಾಗಿ, ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಸ ಎ ಕಮ ಬಿ ಲಸ ಎ ಕಮ ಬಿ ಇದಕ್ಕೆ ಸಮನಾದದ್ದು ಅಂತ ಕೇಳ್ತಾರ ಅವ್ರು. ಮಸ ಇಂಟು ಲಸ ಈಕ್ವಲ್ ಟು 2 ಪದಗಳ ಅಥವಾ 2 ಸಂಖ್ಯೆಗಳ ಗುಣಲಬ್ಧ ಅಂತ ಬರುತ್ತೆ. ನೀವ್ ಹಿಂಗ್ ಬರೀತೀರಿ. ಮಸ ಅಂದ್ರ ಎಚ್ ಅಂತ ಹೇಳ್ತೀರಿ, ಲಸ ಅಂದ್ರ ಎಲ್ ಅಂತ ಹೇಳ್ತೀರಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಬರುತ್ತೆ, ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಬರುತ್ತೆ. ಮಹತ್ತಮ ಸಾಮಾನ್ಯ ಅಪವರ್ತನ ಇಂಟು ಲಘುತ್ತಮ ಸಾಮಾನ್ಯ ಅಪವರ್ತನ ಈಕ್ವಲ್ ಟು ಕೊಟ್ಟಿರುವ 2 ಸಂಖ್ಯೆಗಳ ಏನಾಗ್ಬೇಕು? ಗುಣಲಬ್ಧ ಆಗ್ಬೇಕು. ಕೊಟ್ಟಿರುವ 2 ಸಂಖ್ಯೆಗಳು ಯಾವ್ಯಾವ? ನಿಮ್ಗೆ ಒಂದು ಎ, ಇನ್ನೊಂದು ಯಾವ್ದಲ್ಲಿ? ಬಿ ಅದ. ಹಾಗಾದ್ರ ಮಸ ಇದು ಆದ ನೋಡ್ರಿ, ಎಚ್ ಅಂತ ಆಯ್ತು. ಇಂಟು ಅದ, ಇಂಟು ಬಂತು. ಲಸ ಅಂತ ಕೊಟ್ರು, ಎಲ್ ಅಂತ ಬರದ್ರಿ. ಈಕ್ವಲ್ ಟು ಮುಂದ್ ಖಾಲಿ ಅದ. ಖಾಲಿ ಅದ ಅಂತಂದ್ರ ಇದ್ರಾಗ ಆಪ್ಷನ್ ಎ ಪ್ಲಸ್ ಬಿ
ಆಪ್ಷನ್ ಬಿ ಎ ಮೈನಸ್ ಬಿ, ಆಪ್ಷನ್ ಸಿ ಎ ಇಂಟು ಬಿ, ಆಪ್ಷನ್ ಡಿ ಎ ಡಿವೈಡೆಡ್ ಬೈ ಬಿ ಅಂತ ಬರುತ್ತೆ. ಹಾಗಾದ್ರೆ ಉತ್ತರ ಯಾವುದು ಸರಿಯಾಗುತ್ತೆ? ಇಲ್ಲಿ ಸಿ ಸರಿಯಾಗುತ್ತೆ. ಸೊ ಇಸ್ ದ ಎಕ್ಸ್ ಸಿ ಈಕ್ವಲ್ ಟು ಎ ಇಂಟು ಬಿ, ಇದು ಸರಿಯಾದ ಉತ್ತರ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಅಥವಾ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಬರೆದು ಇಷ್ಟು ಲೆಕ್ಕ ಈ ತೆರನಾಗಿ ಕೊಟ್ಟಿರ್ತಾರ ಅವ್ರು. ಇಲ್ಲಿ 2x + y = 7, ಇದು ಈ ಗ್ರಾಫಿಕ್ ಕೊಟ್ಟಿದ್ದು. ಅದರ ಮಾಡೆಲ್ ಹಿಂಗೆ ಇರುತ್ತೆ. x - y = 2 ಅಂದ್ರ ಇಲ್ಲೊಂದು ಸಮೀಕರಣ ಇರ್ತದೆ, ಇಲ್ಲಿ x ಇರುತ್ತೆ, ಇಲ್ಲಿ y ನೇ ಇರುತ್ತಲ್ಲ. ಇಲ್ಲಿ 2x 3x 4x ಹಂಗಿರಬಹುದು. ಒಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಮಾಡೆಲ್ ಇರುತ್ತೆ. ಇದನ್ನ ಹೆಂಗ್ ಬಿಡಿಸ್ತೀವಿ, ಆ ಉಳಿದಿದ್ದ ಗ್ರಾಫ್ ನು ಏನ್ ಮಾಡ್ಬೇಕು, ಅದೇ ರೀತಿಯಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವಾಗ ಮೊದಲನೇದ್ದು ಕೊಟ್ಟಿದ್ದೇನು ಅಂತಂದ್ರ 2x y = 7. ಇದರ ಮೊದಲು ನೀವು y ದ ಬೆಲೆ ನೋಡ್ಬೇಕು. y ದ ಬೆಲೆ ಯಾವಾಗ್ಲೂ ಪ್ಲಸ್ ಮಾಡ್ಬೇಕು. ಇದು ಪ್ಲಸ್ ಅಲ್ಲೇ ಇರ್ಬೇಕು. ಈಗ ಪ್ಲಸ್ ಅದ, ಇದು ಇದ್ದಲ್ಲೇ ಇಟ್ಟು ಇದು ಒಂದ್ ಈ ಕಡೆ ಸರಿಸ್ಕೊಂಡ್ಬಿಡೋದು. y ದ ಬೆಲೆ ಇದು 7, y ಹೊರಗೆ ಬರೆದಿರಲಿಲ್ಲ. ಇದು 2x ಒಂದು ಉಳಿತಲ್ಲ, ಇದು ಈ ಜಾಗಕ್ಕೆ ಹೋಗುತ್ತೆ. ಅಂದ್ರ ಸ್ಥಳಾಂತರ ಮಾಡಿದಾಗ ಎಷ್ಟಾಗತ್ತೆ, -2x ಆಯ್ತು. ಇಷ್ಟ ಆದ ಬಳಿಕ ಏನ್ ಮಾಡೋದು ಅಂತಂದ್ರ ಈ ರೀತಿಯಾಗಿ ಒಂದು ಟೇಬಲ್ ಹಾಕೋಬೇಕು. ಇದರಲ್ಲಿ ಒಂದು 3 ಪಾಯಿಂಟ್ ತಗೊಳ್ಳೋದಿಲ್ಲ. ಇದು x y ಇವು ನಿಮಗೆ ಸಂಬಂಧಪಟ್ಟಿದ್ದಿರ್ತವೆ. ಇಲ್ಲಿ x ದ ಬೆಲೆ ನೀವು ಬೇಕಾದ ತಗೋಬಹುದು. ಆದಷ್ಟು ಸಣ್ಣ ಸಂಖ್ಯೆಗಳನ್ನ ತಗೊಳ್ರಿ. ಇಲ್ಲಿ ಗ್ರಾಫ್ ಇರುತ್ತಲ್ಲ, ದೊಡ್ಡ ತಗೊಂಡ್ರೆ ಗ್ರಾಫ್ ಹಿಡಿಯಲ್ಲ. ಆದಷ್ಟು ನಾರ್ಮಲ್ ಪಾಯಿಂಟ್ಸ್ ಅನ್ನ ತಗೋಬೇಕು. ಇದು ಒಂದು, ಇದು ಒಂದು, ಇದೊಂದು, 3 ಆದ್ರ ಸಾಕು. ಇಲ್ಲಿ 1 ತಗೊಂಡ್ರಿ ಅಂತ ಹೇಳ್ಕೊಡಿ. ಅಷ್ಟೇ ತಗೋಬೇಕು, ಇಷ್ಟೇ ತಗೋಬೇಕೇನಿಲ್ಲ. ಯಾರು 2 ತಗೋಬಹುದು, 3 ತಗೋಬಹುದು. ಇವಾಗ ಒಂದನೇದ್ದು y ದ ಬೆಲೆ ಇಲ್ಲಿ ಎಷ್ಟು ಬರ್ತದೆ ನೋಡ್ಬೇಕು. 7 2 x ದ ಬೆಲೆ ಎಷ್ಟು ತಗೊಂಡ್ರಿ, 1. 7ಕ್ಕೆ 7, 2 ಒಂದಲೇ 2, 7ರಾಗ 2 ಕಳೆದ್ರ 5 ಅಂದ್ರ y ದ ಬೆಲೆ 5 ತುಂಬಬೇಕು. ಆ ನಂತರ ಇಲ್ಲಿ ಎಷ್ಟು ತಗೊಳ್ಳೋನು, 2 ತಗೊಳ್ಳೋನು. y = 7 2 2, 7ಕ್ಕೆ 7, 2 2 4, 7ರ 4 ಹೋದ್ರ 3. ಇನ್ನೊಂದು ತಗೋರಿ, ಇಲ್ಲಿ 3. y = 7 2, x ದ ಬೆಲೆ ತಗೊಂಡ್ರಿ 3. 7 2 3 6, 7ರಾಗ 6 ಹೋದ್ರ 1. ಇದ್ರದ ಐತಿ ಇದ್ರದ್ದು ಇಷ್ಟು. ಇನ್ನು ಇದೊಂದು ಅದಲ್ಲ, ಇದು ಒಂದು ಬಿಡಿಸ್ಬೇಕು. ಇದು ಈ ಸಮೀಕರಣದ ಇದು ಟೇಬಲ್. ಇದು x - y = 2. ಇದು ಮೈನಸ್ ಅದ ನೋಡ್ರಿ, ಇದು ಪ್ಲಸ್ ಮಾಡ್ಬೇಕು. ಇದು ಈಚೆ ಕಡೆ ಒಯ್ಬೇಕು, ಇದು ಈಚೆ ಕಡೆ ತರಬೇಕು. ಇದು ಈಚೆ ಕಡೆ ಒಯ್ದ್ರೆ ಏನಾಗುತ್ತೆ, +y ಆಗತ್ತೆ. ಇದು ಇದ್ದಲ್ಲೇ ಇರ್ತದೆ. +2 ಅದಲ್ಲ, ಆ +2 ಈ ಕಡೆ ತಗೋಬೇಕು, -2. ಇಲ್ಲಿ ಇದನ್ನು ಅದೇ ರೀತಿಯಾಗಿನೇ ಮತ್ತೊಂದು 3 ಪಾಯಿಂಟ್ ತಗೊಳ್ಳೋದಿಲ್ಲ. 3 ಅದು ಅಲ್ಲ, ಇದು x, ಇದು y. y ದ ಬೆಲೆ, x ದ ಬೆಲೆ 2 ಅದ, ಶುರುವಿಗೆ ಅದಲ್ಲ, 2 ತಗೋರಿ. 2 ಇದು 2 x ದ ಬೆಲೆ ನೀವು ತಗೊಂಡಿದ್ದು. ಇದು ಮೊದಲು ಇದ್ದಿದ್ದು. 2ರಾಗ 2 ಕಳೆದ್ರ 0. ಈಗ ಇದು 3 ತಗೊಳ್ಳೋನು. y ದ ಬೆಲೆ, x ದ ಬೆಲೆ ತಗೊಂಡ್ರಿ 3. ಅದ್ರಾಗ ಎಷ್ಟು ಕಳಿಬೇಕು, 2 ಕಳಿಬೇಕು. 3ರಾಗ 2 ಕಳೆದ್ರ 1. ಇದೊಂದು 4 ತಗೊಳ್ಳೋನು. y = 4 - 2, 4ರಾಗ 2 ಕಳೆದ್ರ 2. ಈ ರೀತಿ ಇವೆರಡು ಟೇಬಲ್ ರೆಡಿ ಮಾಡ್ಬೇಕು. ಇದೊಂದು ಮಾಡ್ಕೊಂಡ ನಂತರ ಮುಂದೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಈ ರೀತಿಯಾಗಿ ಲಂಬವಾದ ರೇಖೆಯನ್ನು ಮತ್ತು ಈ ಅಡ್ಡವಾದ ರೇಖೆಯನ್ನ ಹಾಕ್ಬೇಕು. ಹೌದಾ? ಈಚೆ ಕಡೆ ಇದು x' ಅಂತ ಗುರುತಿಸ್ಬೇಕು. ಇದು O, ಇದು x, ಇದು O x'. ಮ್ಯಾಗಿಂದು y ಬರುತ್ತೆ. O
ವೈ ಡ್ಯಾಶ್ ಅಂತ ಗುರುತಿಸ್ಬೇಕು. ನಿಂಬಲ್ಲಿ ಒಂದು ಡಿಮ್ ಗಿರಿ ಆದ ನಂತರ ಫೋರ್ಸ್ ಗಿರಿ ಕಾಣಿಸುತ್ತೆ ನೋಡ್ರಿ ಅದ್ರ ಅಬ್ಬಾಯಿ, ಹೌದಲ್ಲ? ಅದರ ಮ್ಯಾಲ 1 2 ಮುಂದಿನ ಗಿರಿಗೆ 3 ಆನಂತರ 4 ಆನಂತರ 5 ಹಿಂಗ್ ಗುರುತಿಸ್ಕೊಳ್ಳೋದು. ಮ್ಯಾಗ ಹಿಂಗೊಂದು ಡಿಮ್ ಗಿರಿ ಹೋಗುತ್ತೆ ಮತ್ತ ರಬ್ಬ ಗಿರಿ ಹೋಗುತ್ತೆ ನೋಡೋಣ. ಅದಕ್ಕ 1 2 3 4 5 ಹೀಗೆ ಈ ಕಡೆ ಎಲ್ಲ ಈ ಕಡೆ ಪ್ಲಸ್ ಇರ್ತಾವ, ಇವೆಲ್ಲ ಮೈನಸ್ ಇರ್ತಾವ. ಇವು -1 -2 -3 ಕೆಳಗನು ಇದ್ರ ವಿರುದ್ಧ -1 -2 -3. ಇನ್ನ ಸ್ಕೇಲ್ ಬರೀಬೇಕು. ಸ್ಕೇಲ್ ಬರದ್ರಿ ಅಂದ್ರ 1 ಯೂನಿಟ್ ಈಕ್ವಲ್ ಅಥವಾ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ ಅಂತ. ಇದು ಎಕ್ಸ್ ಅಕ್ಷೆ ಅಂತ ಬರೀಬೇಕು. ಇನ್ನೊಂದು 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ, ಇದು ವಾಯ ಅಕ್ಷೆ ಅಂತ ಬರೀಬೇಕು. ಇಷ್ಟು ಬರ್ಕೊಂಡ ನಂತರ ಇದೆಲ್ಲಕ್ಕೂ ಅಷ್ಟೇ ಬರುತ್ತೆ. ಈ ನಂತರ ಇದ್ರ ರೇಖೆ ಇಷ್ಟೇ ಇರುತ್ತದೆ. ಹೌದಾ? ಇಷ್ಟ ಹಾಕಿದ್ರಿ ಅಂದ್ರ ಎಷ್ಟ್ ಅಂಕ ಸಿಗುತ್ತಾ? 1.5ದಿಂದ 2 ಅಂಕ ಸಿಗ್ತಾವ ನಿಮಗೆ ಇಷ್ಟೇ ಹಾಕಿದ್ರಿ ಅಂದ್ರ. ಇವು ತುಂಬಲಾರ್ದೆ ಇಷ್ಟೇ ಬಿಟ್ರು ಅಂಕ ಸಿಗುತ್ತೆ. ಈಗ ಎಕ್ಸದ ಬೆಲೆ 1, ವಾಯ್ದ ಬೆಲೆ +5 ಅಂದ್ರ ಇಲ್ಲಿ ಇದ್ರಗೊಂಟ್ ಹೋಗೋದು, ಇದ್ರಗೊಂಟ್ ಹಿಂಗ್ ಬರೋದು. ಇಲ್ಲಿ 1 5 ಎಕ್ಸದ ಬೆಲೆ 2, 2 ನಿರ್ತ್ ಹೋಗೋದು. ವಾಯ್ದ ಬೆಲೆ 3 ಅದ, 3 ನಿರ್ತ್ ಬರೋದು. ಇಲ್ಲಿ 2 3 ಇಲ್ಲದಾವ್ ನೋಡಿ ಬೆಲೆ. ಎಕ್ಸದ ಬೆಲೆ 3, ವಾಯ್ದ ಬೆಲೆ ಎಷ್ಟದ? 1. ಇದನ್ನ ನಿರ್ತಿಲ್ಲ. ಇವ್ರೇ ಕೇಳದ್ರಿ. ಮತ್ತ ಆ ನಂತರ 3 1 ಇಷ್ಟಾದ ನಂತರ ಇಂಚ್ ಪಟ್ಟಿ ಇಟ್ಟು ಇದೊಂದು ಲೈನ್ ಡ್ರಾ ಮಾಡ್ಬೇಕು. ಇದೊಂದ್ರಿ ಕೇಳದ್ರಿ, ಇದರದ್ದು ಬರ್ತದ 2x + y = 7. 2x + y = 7 ರೇಖೆ ಇದು. ಇದೊಂದದಲ್ಲಿ ನಾ ಎಕ್ಸದ ಬೆಲೆ ಎಷ್ಟದ? 2 ಅದ, ವಾಯ್ದ ಬೆಲೆ 0 ಅದಂದ್ರ ಇಲ್ಲೇ ಬರ್ತದ 2 0. ಎಕ್ಸದ ಬೆಲೆ 3, ವಾಯ್ದ ಬೆಲೆ 1. ಎಕ್ಸದ ಬೆಲೆ 3, ವಾಯ್ದ ಬೆಲೆ 1 ಗುರುತಿಸಿರಿ. ಇದೇ ಬಿಂದು. ಎಕ್ಸದ ಬೆಲೆ 4, ವಾಯ್ದ ಬೆಲೆ 2. 4 ನಿರ್ತ 2 ನಿರ್ತ 4 2 ಇಲ್ಲಿ ಬರುತ್ತೆ. ಇಲ್ಲಿ 4 2 ಇದೇನದಲ್ಲ, ಇದು 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 ಬಿಂದು ಅದಲ್ಲ. ಇದು ಇಂಚ್ ಪಟ್ಟಿ ಇಟ್ಟು ಒಂದ್ ರೇಖೆ ಎಳಿಬೇಕು ಈ ತರನಾಗಿ. ಆದ ನಂತರ ಇದು ಯಾವ ಸಮೀಕರಣದ್ದು? ಇದರದ್ದು. ಇದು ಈ ಸಮೀಕರಣ ಅಂದ್ರ x - y = 2 ಐತಲ್ಲ. ಇದು ಈ ರೇಖೆ x - y = 2. ಈ ರೇಖೆ 2x + y = 7. ಹೌದಾ? ಇವೆರಡು ರೇಖೆ ಛೇದಿಸಿದ್ದು ಇಲ್ಲಿ ಕತ್ತರಿಸವಿಲ್ಲ. ಇಲ್ಲಿಂದ ಇದಕ್ಕೊಂದು ಲಂಬವಾದ ರೇಖೆಯನ್ನ ಎಳೆಯಬೇಕು 3. ಇದರಿಂದ ಇದಕ್ಕೇನ್ ಮಾಡ್ಬೇಕು? ಲಂಬವಾದ ರೇಖೆಯನ್ನ ಎಳೆಯಬೇಕು. ಎಷ್ಟಕ್ಕಾಗತ್ತೆ? 3 1ಕ್ಕೆ ಬಂತಲ್ಲ. ಇದೊಂದು ಈ ಒಂದು ರೇಖೆ, ಇದೊಂದು ಬಿಂದು, ಇದೊಂದು ಬಿಂದು. ಎಕ್ಸದ ಬೆಲೆ ಎಷ್ಟು ಬಂತು? 3, ವಾಯ್ದ ಬೆಲೆ ಎಷ್ಟು? 1 ಅಂತ. ಇದು ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲ. ಇದು ಈ ಸಮೀಕರಣದ್ದು ಉತ್ತರ ಇಷ್ಟು ಬರುತ್ತೆ, 3 1. ಬಳಸ್ಬೇಕು ಅಂದ್ರ 8ನೇದ್ದು P(A) = 0.05. ಇದು ಒಂದು ಸಂಭವನೀಯತೆ. ಈ ಸಂಭವನೀಯತೆ ಎಷ್ಟು ಅಂದ್ರ 0.05 ಕೊಟ್ಟಾರ ಅವರು. P(A) ಅಂತ. ಇದ್ರದ್ದು ಬೆಲೆ ಎಷ್ಟು ಅಂತ ಕೇಳಿದ್ದು. ಸೂತ್ರ ಏನದ ನಿಮಗಂದ್ರ P(A) + P(A) = 1 ಅಂತ. ಇದು ಸೂತ್ರ ಸಂಭವನೀಯತೆಯಲ್ಲಿ. P(A) ಘಟನೆ P(A) ಘಟನೆ ಕೂಡಿಸ್ಕೊಂಡಾಗ ಉತ್ತರ ಎಷ್ಟು ಬರುತ್ತೆ? 1 ಬರ್ತದೆ. ಯಾವಾಗಲೂ ಇದೇ ಇರುತ್ತದೆ, ಇಷ್ಟೇ ಇರುತ್ತದೆ. ಇದ್ರಾಗ ನಿಮಗ್ ಕೊಟ್ಟಿದ ಬೆಲೆ ತುಂಬದಿಲ್ಲ. P(A) ಬೆಲೆ 0.05 ಕೊಟ್ಟಾರ. P(A) ಎಷ್ಟು ಅಂತ ಕೇಳ್ತಾರ ಅವ್ರು ನಿಮಗ್.
ಆದ್ದರಿಂದ ಪಿ ಆಫ್ ಎ ಬಾರ ಇದ್ದಲ್ಲೇ ಇರಲಿ. ಈ ಒಂದರ ಕಡೆ ಈ 0.05 ತಗೊಂಡು ಹೋಗ್ಬೇಕು, ಮೈನಸ್ ಆಗತ್ತೆ. ಪ್ಲಸ್ ಅದಲ್ಲ, ಮೈನಸ್ 0.05. ಒಂದ್ರಾಗ ಇದಕ್ಕೆ ಕಳೆ 1 ಬರ್ಕೊಂಡು ಅದ್ರಾಗ 0.05 ಕಳಿಬೇಕು. 10ರಾಗ 5 ಹೋದ್ರ 5, 10ರಲ್ಲಿ 1 ಕಳೆದ್ರ 9, 1ರಾಗ 1 ಕಳೆದ್ರ 0. ಉತ್ತರ ಎಷ್ಟು ಬತ್ತು ಅನ್ನಂಗಾಯ್ತು? 0.95. ಅಂದ್ರ ಆಪ್ಷನ್ ಯಾವ್ದಾಗತ್ತೆ? ಬಿ ಉತ್ತರ ಸರಿಯಾಗತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಕೊಟ್ಟಿರುವ ನಕ್ಷೆಯು ಅಂದ್ರ ಇದು 2 ಚರಾಕ್ಷರಗಳಿರುವ ಸಮೀಕರಣಗಳನ್ನು ಸೂಚಿಸಿದರೆ ಇದು ಒಂದು ಸಮೀಕರಣ ಸೂಚಿಸ್ತದೆ. ಈ ರೇಖೆ ಒಂದಕ್ಕ ಸಮೀಕರಣ ಸೂಚಿಸ್ತದೆ. 2 ಸಮೀಕರಣಗಳು ಸೂಚಿಸಿದರೆ ಆ ರೇಖಾತ್ಮಕ ಸಮೀಕರಣಗಳಿಗೆ, ಇವೆರಡು ಸಮೀಕರಣಗಳದಾವ ಅಂತ ಹೇಳಿದ್ರಲ್ಲ, ಈ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳಿವೆ ಎಂದು ಬರೆಯಿರಿ ಅಂತ. ಪರಿಹಾರ ಅಂದ್ರ ಉತ್ತರಗಳು, ಮೂಲಗಳು ಎಷ್ಟದಾವ ಅಂತ ಕೇಳ್ತಾನಲ್ಲಿ. ಇಂಥದೊಂದು ಗ್ರಾಫ್ ನಿಮ್ರದಾಗ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ದಾಗ. ನೀವು ಇದು ಹೊಳೆ ತೆಗಿಬೇಕೇನಿಲ್ಲ, ಬರೀ ಉತ್ತರ ಬರೆದ್ರ ಸಾಕು. ಇಲ್ಲಿ ಈ ರೇಖೆ ಮತ್ತು ಈ ರೇಖೆ ಕತ್ತರಿಸಿದ್ದು ಎಷ್ಟಕ್ಕ? 4ಕ್ಕ. ಈ ಕಡೆ ಎಷ್ಟಕ್ಕದ? ಇಲ್ಲಿ 2ಕ್ಕದ. ಹಾಗಾದ್ರ x = ಎಷ್ಟು ಅಂದಂಗಾಯ್ತು? 4. y = ಎಷ್ಟಾಗತ್ತೆ? 2 ಅಂತ. ಇದೆ ಅದಕ್ಕ ಪರಿಹಾರಗಳು ಅಂತ. ಆ 2 ಸಮೀಕರಣಗಳದಾವಲ್ಲ, ಆ 2 ಸಮೀಕರಣದ ಪರಿಹಾರಗಳು x = 4, y = 2. ಏನದ? ಪಿ ಆಫ್ x = x² - 3. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ. ಶೂನ್ಯತೆ ಅಂದ್ರ ಉತ್ತರ ಅಂತ. ಇದ್ರದ್ದು 0 ಸೆಟ್ ಬರ್ತವ ಅಂತ ಕೇಳಿದ್ದು. ಪಿ ಆಫ್ x = x² - 3. ಹಾಗಾದ್ರ ಶೂನ್ಯತೆಗಳು ಅಂತ ಹೇಳೋಣ. x² - 3 = 0 ಅಂತ ತಗೋಬೇಕು. x² ಅದು ಇದ್ದಲ್ಲೇ ಇಟ್ಟು -3 ಹೊರಗೆ ಹಾಕ್ಬೇಕು. ಎಷ್ಟಾಗತ್ತೆ? +3 ಆಗತ್ತೆ. -3 = +3. ಇದ್ರದ್ದು ವರ್ಗಿನದಲ್ಲ, ಅದು ತೆಗೆದು ಮುಂದಿನ ಪದ ಏನದ ನೋಡಿ, ಇದಕ್ಕ ರೂಟ್ ಹಾಕಿ ಬರೀಬೇಕು. ಅಂದ್ರ x ಬೆಲೆ ಎಷ್ಟಾಗತ್ತೆ? ±√3 ಅಂತ. ಉಚಿತ ಪ್ರಶ್ನೆ. ಈ ತೆರನಾಗಿ ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ. ಅದ್ರಲ್ಲಿ ಯಾವ ರೀತಿ ಹೇಗೆ ಉತ್ತರ ಬರೀತೀವಲ್ಲ, ಅದೇ ತೆರನಾಗಿ ಅಲ್ಲಿನೂ ಬರೀಬೇಕು ನೀವು. ಪಿ ಆಫ್ x = 2x³ - 3x³ + 5. ಇದು 2x², 3x³ ಅದ, ಇದು 5. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂದ್ರ ಅತಿ ಹೆಚ್ಚಿನ ಘಾತ ಅಥವಾ ಅದಕ್ಕೆ ಡಿಗ್ರಿ ಅಂತ ಕರಿತೀವಿ. ಬರೆಯಿರಿ ಅಂತ. ಇದ್ರಾಗ ಅತಿ ಹೆಚ್ಚಿನ ಘಾತ ಎಷ್ಟದ? ಇದು 2 ಅದ, ಇದು 3 ಅದ. ಯಾವತ್ತು ದೊಡ್ಡದು? 3 ದೊಡ್ಡದು. ಹಾಗಾದ್ರ ಮಹತ್ತಮ ಘಾತ ಅಂತ ಬರೀಬೇಕು. ಮಹತ್ತಮ ಘಾತ ಎಷ್ಟಾಗತ್ತೆ? 3 ಅಂತ. 12ನೇದ್ದು 2x² 2x² - 4x + 3. 2x² - 4x + 3 = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಹಿಡಿಯಿರಿ. ಶೋಧಕ ಅಂದ್ರ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಇದರ ಬೆಲೆ ಎಷ್ಟು ಅಂತ ಕೇಳ್ತಾನ. ಹಾಗಾದ್ರ ಡೆಲ್ಟಾ ಶೋಧಕ ಯಾವುದು ಅಂದ್ರ b² - 4ac ಅಂತ ಬಂತು. ನಿಮಗ್ ಕೊಟ್ಟಿದ್ದ ಸಮೀಕರಣ ಇಷ್ಟ. 2x² 4x + 3 = 0. ಏದ ಬೆಲೆ ಎಷ್ಟು? ಇಲ್ಲಿ 2. ಬಿದ ಬೆಲೆ ಎಷ್ಟಾಗುತ್ತೆ? -4. ಸಿದ ಬೆಲೆ ಎಷ್ಟು? 3. ಈ ಬೆಲೆಗಳನ್ನ ಇದು ಸೂತ್ರದಲ್ಲ, ಇದ್ರಾಗ ತುಂಬಬೇಕು. ಹಾಗಾದ್ರ
ಬಿದ ಬೆಲೆ ಎಷ್ಟದ ಅಂತಂದ್ರ 4 ಮೈನಸ್ 4 ಅದಿಲ್ಲ 4 ಬರೋದು ಇದಕ್ಕ ಸ್ಕ್ವೇರ್ ಅದ ಸ್ಕ್ವೇರ್. ಈ 4ಕ್ಕ 4 ಏದ ಬೆಲೆ ಎಷ್ಟದ ನೋಡ್ರಿ ಇಲ್ಲಿ 2. ಸಿದ ಬೆಲೆ ಎಷ್ಟದ 3 ಈಕ್ವಲ್ ಟು 4 4 16 ಮೈನಸ್ ಪ್ಲಸ್ ಪ್ಲಸ್ ಅದ ಗುಣಿಸೋರು ಮೈನಸ್ ಬರುತ್ತೆ. 4 2 8 8 3 24 24ರಾಗ 16 ಕಳೀರಿ 8 ಯಾವ 8 ಉಳಿತದ -8 ಅಂತ. ಹಾಗಾದ್ರ ಇಲ್ಲಿ ಕೆಳಗ ಡೆಲ್ಟಾ ಲೆಸ್ ದೆನ್ 0ಕ್ಕಿಂತ ಕಮ್ಮದಲ್ಲ ಇದು 0ಕ್ಕಿಂತ ಕಡಿಮೆ ಅದ ಲೆಸ್ ದೆನ್ ಹಾಕ್ಬೇಕು. ಶೋಧಕದ ಬೆಲೆ ಎಷ್ಟಾಗುತ್ತೆ -8 ಅಂತ. ಶೋಧಕದ ಬೆಲೆ ಡೆಲ್ಟಾ ಲೆಸ್ ದೆನ್ -8. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಬರ್ತಾವ. ಇಲ್ಲಿ ಶಂಕುವಿನ ಭಿನ್ನಕ ಅಂತ ನಿಮಗಿಲ್ಲ. ಈಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಅಷ್ಟೇ ಬರ್ಕೊಳ್ಳೋಣ. ಯಾಕಂದ್ರ ಭಿನ್ನಕ ಈ ವರ್ಷ ನಿಮ್ಗೆ ಏನ್ ಮಾಡ್ಯಾರ ಅಲ್ಲಿ ತೆಗದಾರ, ಕ್ಯಾನ್ಸಲ್ ಆಗ್ಯದ. ಅಂದ್ರ ಇದಿಷ್ಟು ಬಿಡೋಣ. ನಾವೇನ್ ಮಾಡೋಣ ನಮ್ ಸಿಲೆಬಸ್ಕ ಸಂಬಂಧಪಟ್ಟಿರ್ತಕ್ಕಂತ ರೀತಿಯಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಬರೆಯಿರಿ. ಮೊದಲ ಭಿನ್ನಕ ಅಂತ ಇತ್ತು, ಅದನ್ನ ರಿಡ್ಯೂಸ್ ಮಾಡ್ಯಾರಿ, ಕಡಿಮೆ ಮಾಡಿದ್ರು. ಇದು ಕಡಿಮೆ ಮಾಡೋದ ಬಳಕ ಇವಾಗ ಅದೇ ಪ್ರಶ್ನೆ ತಗೊಂಡು ನಾವೇನ್ ಮಾಡೋಣ ಅಂದ್ರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ತೆಗೆದುಕೊಂಡಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು πr l ಅಂತ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr l